ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಬಾಗಲವಾಡ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ನಾಮಫಲಕಕ್ಕೆ ಅಪಮಾನ ಮಾಡಿರೋ ಘಟನೆ ನಡೆದಿದೆ. ಗ್ರಾಮದಲ್ಲಿರೋ ವಾಲ್ಮೀಕಿ ವೃತ್ತದ ನಾಮಫಲಕಕ್ಕೆ ಕೆಲ ಕಿಡಿಗೇಡಿಗಳು ಸಗಣಿ ಎರಚಿ ಅವಮಾನ ಮಾಡಿದ್ದು ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ವಿಷಯ ತಿಳಿತಾ ಇದ್ದಂತೆ ವಾಲ್ಮೀಕಿ ಸಮಾಜದ ಜನರು ಗ್ರಾಮದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆ ನಡೆಸಿದ್ದಾರೆ. ಗ್ರಾಮದಲ್ಲಿದ್ದ ಸರ್ಕಾರಿ ಬಸ್ಗೆ ಕಲ್ಲು ತೂರಾಟ ನಡೆಸಿದ್ದಾರೆ. ಗ್ರಾಮಕ್ಕೆ ಸಂಸದ ಬಿವಿ ನಾಯಕ್ ಭೇಟಿ ನೀಡಿ ಜನರ ಜೊತೆ ಮಾತುಕತೆಯನ್ನ ನಡೆಸಿ ಶಾಂತಿ ಕಾಪಾಡುವಂತೆ ಮನವಿಯನ್ನ ಮಾಡಿದರು. ಇಂತಹ ಕೃತ್ಯಗಳು ನಡೆಯಬಾರದು. ಕಿಡಿಗೇಡಿಗಳ ಕೃತ್ಯದಿಂದ ಅಶಾಂತಿಗೆ ಕಾರಣವಾಗುತ್ತೆ. ಗ್ರಾಮದ ಜನರು ಶಾಂತಿಯನ್ನ ಕಾಯ್ದುಕೊಳ್ಳಬೇಕು ಅಂತ ಹೇಳಿದರು. ಮಾನ್ವಿ ಸಿಪಿಐ ಚಂದ್ರಶೇಖರ್ ಭೇಟಿ ನೀಡಿ ಜನರ ಮನವೊಲಿಸಿ ಪರಿಸ್ಥಿತಿ ಹತೋಟಿಗೆ ತಂದಿದ್ದಾರೆ. ಈ ಕುರಿತು ಕವಿತಾಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಯವಿಟ್ಟು ನಾವು ಅದನ್ನ ಅಬಕಾರಿ ಇಲಾಖೆ ಜೊತೆಗೆ ಕೂಡಲೇ ಮಾತಾಡಿ ಒಂದು ಲೆಟರ್ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಎಲ್ಲರಿಗೂ ಕೊಟ್ಟಿದ್ದೀವಿ. ಹಂಗೆ ನಮ್ಗೆ ಅವಮಾನ ನಾವೇ ದಯವಿಟ್ಟು ನಾವು ಅದನ್ನ ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಭೀಮ್ರಾಯ್. ಈ ವೃತ್ತ ಮೊದಲಿಂದನೂ ಇತ್ತ ಅಥವಾ ಈ ಒಂದು ಭಾವಚಿತ್ರ ವಾಲ್ಮೀಕಿ ಅವರ ಭಾವಚಿತ್ರ ಅಲ್ಲಿ ಮೊದಲಿಂದನೂ ಇತ್ತ? ಏನಕ್ಕೆ ಈ ಕೃತ್ಯವನ್ನ ಎಸಗಿರಬಹುದು? ಈ ಹಿಂದೆ ಏನಾದರೂ ಬೇರೆ ಸಮಾಜದವರ ಜೊತೆ ಅಥವಾ ಬೇರೆ ಗುಂಪಿನ ಜೊತೆ ಏನಾದರೂ ಮಾತುಕತೆಗಳೇನಾದರೂ ನಡೆದಿತ್ತಂತ ಯಾವುದಾದ್ರೂ ವಿಷಯಕ್ಕೆ ಏನಾಗಿದೆ ಘಟನೆ ಅಸಲಿಗೆ? ಶಾಲಿನಿ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಬಾಗಲವಾಡ ಗ್ರಾಮದಲ್ಲಿ ಇವತ್ತು ಬೆಳಗ್ಗೆ ಘಟನೆ ಆಗಿದೆ. ಇದು ಏನಂತಂದ್ರೆ, ಈಗ ರಾಯಚೂರು ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಹಾತ್ಮರ ಭಾವಚಿತ್ರಗಳಿಗೆ ಮತ್ತು ಪ್ರತಿಮೆಗಳಿಗೆ ಅವಮಾನ ಮಾಡತಕ್ಕಂತ ಕೃತ್ಯಗಳು ಅತಿ ಹೆಚ್ಚಾಗಿ ನಡೀತಾವ ಅಂತ ಹೇಳ್ಬೋದು. ಇದೇ ಬಾಗಲವಾಡ ಗ್ರಾಮದಲ್ಲಿ ಕಳೆದ ಜನವರಿ 1ರಂದು ಇದೇ ರೀತಿ ಅವಮಾನ ಮಾಡಲಾಗಿತ್ತು. ಆಗ ಶಾಂತಿ ಸಭೆ ಮಾಡಿ ಆರೋಪಿಗಳು ಏನು ಮದ್ಯದ ಬಾಟಲಿ ಎಸೆದಿದ್ರಂತ ಹೇಳಿ ಮಾಹಿತಿ ತಿಳಿದು ಬಂದಿದೆ. ಇದಕ್ಕಿಂತ ಪೂರ್ವದಲ್ಲಿ ಇದೇ ಮಾನ್ವಿ ತಾಲೂಕಿನ ಈರ ಗ್ರಾಮದಲ್ಲಿ ಸಹಿತ ಚಪ್ಪಲಿ ಹಾರವನ್ನ ವಾಲ್ಮೀಕಿ ಮೂರ್ತಿಗೆ ಹಾರಾಗಿತ್ತು ಮತ್ತು ಮಾದಲ್ಲಿ ಸಹಿತ ಇಂಥದೇ ಒಂದು ದುರ್ಘಟನೆ ನಡೆದಿತ್ತು. ಈ ಎಲ್ಲಾ ಘಟನೆಗಳ ನಂತರ ಇವತ್ತು ಮತ್ತೆ ಒಂದು ಬಾಗಲವಾಡ ಗ್ರಾಮದಲ್ಲಿ ದುಷ್ಕರ್ಮಿಗಳು ಅವಮಾನ ಮಾಡಿದ್ದಾರೆ. ಶಾಲಿನಿ, ಈ ಘಟನೆಯನ್ನ ಖಂಡಿಸಿ ಅಲ್ಲಿಯ ವಾಲ್ಮೀಕಿ ಸಮಾಜದವರು ರಸ್ತೆ ತಡೆ ನಡೆಸಿದ್ರು. ಮತ್ತು ಬಾಗಲವಾಡ ಬರ್ತಕ್ಕಂಥ ಗ್ರಾಮಕ್ಕೆ ಒಂದು ಕಲ್ಲು ತೂರಾಟ ಪ್ರಯತ್ನ ಕೂಡ ನಡೆಸಿದ್ರು. ರಸ್ತೆ ತಡೆ ನಡೆಸಿ ಟೈರಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿರುವ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಮಾನ್ವಿ ಸಿಪಿಐ ಚಂದ್ರಶೇಖರ್ ಅವರು ತಕ್ಷಣ ಹೋಗಿ ಅಲ್ಲಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ನಂತರ ರಾಯಚೂರಿನ ಸಂಸದರಾಗಿರ್ತಕ್ಕಂಥ ಬಿವಿ ನಾಯಕ್ ಸಹಿತ ಈಗ ಗ್ರಾಮಕ್ಕೆ ಭೇಟಿ ನೀಡಿ ಯುವಕರ ಮನವೊಲಿಸುವ ಪ್ರಯತ್ನ ಮಾಡಿದ್ದಾರೆ. ಈಗ ಗ್ರಾಮದಲ್ಲಿ ಶಾಂತಿ ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬೋದು. ಶಾಲಿನಿ, ಎಸ್, ಇದರ ಜೊತೆಗೆ ಭೀಮ್ರಾಯ್, ಈಗೇನೋ ಪರಿಸ್ಥಿತಿ ತಹಬದಿಗೆ ಬಂದಿದೆ ಅಥವಾ ಶಾಂತಿಯುತವಾಗಿದೆ. ಈ ಹಿಂದೆ ಏನಾದರೂ ಈ ತರದ ಘಟನೆಗಳು ನಡೆದಿದ್ದಂತಹ ಉದಾಹರಣೆ ಏನಾದರೂ ಇದೆಯಾ ಆ ಭಾಗದಲ್ಲಿ? ಶಾಲಿನಿ, ಅದೇ ಇದು 4ನೇ ಬಾರಿ ನಡೆದ ಘಟನೆ. ಅದೇ ಮಾನ್ವಿ ತಾಲೂಕಿನಲ್ಲಿ 4ನೇ ಬಾರಿ ನಡೆದಿರ್ತಕ್ಕಂಥ ಘಟನೆ. ಬಾಗಲವಾಡದಲ್ಲಿ ಜನವರಿಯಲ್ಲಿ ಒಂದು ಸಾರಿ ಆಗಿತ್ತು. ಈಗ ಮತ್ತೆ 2ನೇ ಬಾರಿ ಅದೇ ಗ್ರಾಮದಲ್ಲಿ ಮರುಕಳಿಸಿದೆ. ಒಟ್ಟಾರೆ ಇದು ಕಿಡಿಗೇಡಿಗಳು ಮಾಡ್ತಕ್ಕಂಥ ಕೃತ್ಯದಿಂದ ಇಡೀ ಗ್ರಾಮದಲ್ಲಿ ಮತ್ತು ತಾಲೂಕಿನಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಮಾಡುವ ಪ್ರಯತ್ನಗಳು ಮೇಲಿಂದ ಮೇಲೆ ನಡೀತಾ ಇದ್ದಾವೆ. ಆದ್ರೂ ಸಹಿತ ಪೊಲೀಸರು ಸಹಿತ ತಕ್ಷಣ ಸ್ಥಳಕ್ಕೆ ಧಾವಿಸಿ ಮನವೊಲಿಸಿ ಅಲ್ಲಿ ಶಾಂತಿ ನಿರ್ಮಾಣಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಮೇಲಿಂದ ಮೇಲೆ ಘಟನೆ ನಡೆಯುವ ಹಿನ್ನೆಲೆಯಲ್ಲಿ ಒಂದು ಅಶಾಂತಿಯ ವಾತಾವರಣ ನಿರ್ಮಾಣಕ್ಕೆ ಕಾರಣ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಖುದ್ದು ಸಂಸದರಾಗಿರ್ತಕ್ಕಂಥ ಬಿವಿ ನಾಯಕ್ ಅವರೇ ಇವತ್ತು ಹೋಗಿ ಗ್ರಾಮದಲ್ಲಿ ಯುವಕರ ಮನವೊಲಿಸಿ ಅಲ್ಲಿಯ ಶಾಂತಿ ನಿರ್ಮಾಣಕ್ಕೆ ಕಾರಣರಾಗಿದ್ದಾರೆ. ಎಸ್, ಇನ್ನು ಈ ಹಿಂದೆ ನೋಡುವಾಗ ಈ ತರದ ಕೃತ್ಯಗಳನ್ನ ನಡೆಸಿದಂತಹ ಕಿಡಿಗೇಡಿಗಳು ಯಾರು ಅಂತ ಏನಾದ್ರು ಪತ್ತೆ ಆಗಿತ್ತಾ? ಪೊಲೀಸರಾದ್ರೂ ಪನಿಷ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗಿತ್ತಾ ಅವ್ರಿಗೇನಾದ್ರೂ? ಜೊತೆಗೆ ಈ ಬಾರಿ ಈ ಕೃತ್ಯವನ್ನ ಯಾರು ನಡೆಸಿರಬಹುದು ಅಂತ ಏನಾದ್ರೂ ಅನುಮಾನವನ್ನ ವ್ಯಕ್ತಪಡಿಸಿದಾರ ಅಲ್ಲಿರುವಂತಹ ವಾಲ್ಮೀಕಿ ಸಮುದಾಯದ ಯುವಕರಾಗಿರ್ಬೋದು, ಅಲ್ಲಿರುವಂತಹ ಸಮುದಾಯದವರು ಏನಾದ್ರೂ ಆರೋಪಗಳನ್ನ ಅನುಮಾನಗಳನ್ನ ವ್ಯಕ್ತಪಡಿಸಿರೋದು ಇದೆಯಾ? ಈಗಾಗಲೇ ತನಿಖೆ ನಡೀತಾ ಇದೆ. ಹಿಂದೆ ಬಾಗಲವಾಡ ಆಗಿರ್ತಕ್ಕಂಥ ಗ್ರಾಮದಲ್ಲಿ 4 ಜನರು ಮದ್ಯದ ಬಾಟ್ಲಿ ಎಸೆದಿದ್ದಾರೆ ಅಂತ ಹೇಳಿ ಅವ್ರನ್ನ ಕರೆಸಿ ಮನವೊಲಿಸುವ ಕಳಿಸಲಾಗಿತ್ತು. ಮತ್ತು ಮಾನ್ವಿ ತಾಲೂಕು ನೀರ ಗ್ರಾಮದಲ್ಲಿ ಆದಾಗ ಸಹಿತ ಇಬ್ಬರನ್ನ ಆರೋಪಿಗಳನ್ನ ಬಂಧಿಸಿ ಮತ್ತೆ ಅವರನ್ನು ಬಿಡುಗಡೆ ಮಾಡಲಾಗಿತ್ತು. ಅವ್ರಿಗೆ ಯಾವುದೇ ಕಠಿಣ ಶಿಕ್ಷೆ ವಿಧಿಸದ ಹಿನ್ನೆಲೆಯಲ್ಲಿ ಈ ಘಟನೆಗಳು ಮರುಕಳಿಸ್ತಾ ಇದ್ದಾವಿನ ಅವರಿಗೆ ಒಂದು ಕಠಿಣ ಶಿಕ್ಷೆ ಆದ್ರೆ ಮಾತ್ರ ಇಂಥ ಘಟನೆಗಳು ತಹಬದಿಗೆ ಬರ್ಬೋದು. ಹೀಗಾಗಿ ಅವ್ರನ್ನ ಬರೀ ಕರೆಸಿ ವಾಪಸ್ ಕಳಿಸೋದ್ರಿಂದ ಮೇಲಿಂದ ಮೇಲಿನ ಘಟನೆಗಳಾಗ್ತಾ ಇದಾವೆ. ಇನ್ನು ಈ ಬಾಗಲವಾಡ ಗ್ರಾಮದಲ್ಲಿ ಯಾರು ಮಾಡಿದ್ದಾರೆ ಅನ್ನುವ ಇನ್ನೂ ಅನುಮಾನ ಇಲ್ಲ. ಈಗಾಗಲೇ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಶಾಲಿನಿ, ಸಂಜೆ ಒಳಗಡೆಗೆ ಆರೋಪಿಗಳನ್ನ ಬಂಧಿಸಿ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಪೊಲೀಸರು ಅಲ್ಲಿಯ ಜನರಿಗೆ ಭರವಸೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಭೀಮ್ರಾಯ್, ನಿಮ್ಮೆಲ್ಲ ಮಾಹಿತಿಗಾಗಿ.